ತರಂಗ 5ನೇ ತರಂಗಕ್ಕೆ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಮಧ್ಯಮಾಧಿಕಾರಿಯಾದ ಅದೃಷ್ಟಿಯನ್ನು ಕುರಿತು ಸದ್ಗುರುಗಳು ಉಪದೇಶ ಮಾಡ್ತಾ ಬಂದ್ರು. ನಾವು ಹಿಂದ ಎಲ್ಲಿಗೆ ತನ ನೋಡಿದೆವಪ್ಪ ಅಂತ ಕೇಳಿದ್ರೆ 293ನೇ ಅಂಕದಲ್ಲಿ ಲಯ ಚಿಂತನದ ಪುನರುಕ್ತಿಯನ್ನು ಹೇಳೋರದಾರ. ಲಯ ಚಿಂತನದ ಪುನರುಕ್ತಿ ಅಂದ್ರೆ ಮತ್ತೊಮ್ಮೆ. ಲಯ ಅಂದ್ರೆ ಏನ್ರಿ? ಲಯ ಅಂದ್ರೆ ನಾಶರಪ್ಪ, ನಾಶ ಎಲ್ಲಿ ಹೇಳ್ಬೇಕು, ಲಯ ಎಲ್ಲಿ ಹೇಳ್ಬೇಕು, ಬಾಧ ಎಲ್ಲಿ ಹೇಳ್ಬೇಕ್ರಪ್ಪ? ನಮಸ್ಕಾರ. ಹಾ ಹೇಳ್ರಿ. ಕಾರ್ಯವನ್ನು ಕಾರಣದಲ್ಲಿ ಲಯಿಸುವುದು ಲಯ ಚಿಂತನದ ಪರ. ಲಯ ಚಿಂತನ ಕಾರ್ಯಶೇ ಕಾರಣೇ ಸಮಾವೇಶ ಲಯ. ಕಾರ್ಯವು ಕಾರಣ ಸ್ವರೂಪವೇ ಅದಂತ ತಿಳಿಯುವುದಕ್ಕೆ ಅದಕ್ಕೆ ಲಯ ಅಂತ ಕರೀತಾರೆ. ಅದಕ್ಕೆ ಒಯ್ದು ಅದ್ರ ಹೊಗಸೋದಿಲ್ಲ. ಕಾರ್ಯವು ಕಾರಣ ಸ್ವರೂಪವಾದ ಅಂತ ತಿಳ್ಕೊಳ್ಳುವುದೇ ಲಯ. ಲಯ ಚಿಂತನದ ಪುನರುಕ್ತಿ. ಒಂದೊಂದೇ ಮಾತ್ರಾರೂಪಿಗಳಾದ ವಿಶ್ವ ತೈಜಸಾದಿಗಳು ಅನ್ಯ ಮಾತ್ರಾರೂಪಿಗಳು ಇರುತ್ತಾರೆ. ಆ ಲಯ ಚಿಂತನವನ್ನು ಈಗ ಹೇಳುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರಿ. ಇನ್ನು 1ನೇ ಆಕಡದೊಳಗೆ ಏನ್ ಹೇಳ್ತಾರ್ರಿ? ವಿಶ್ವರೂಪವಾದ ಯಾವ ಅಕಾರವಿರುವುದು, ವಿಶ್ವರೂಪವಾದ ಯಾವ ಅಕಾರ ಇರುವುದು ಅದು ತೈಜಸ ರೂಪ ಉಕಾರಕ್ಕಿಂತಲೂ ಭಿನ್ನವಾಗಿರುವುದಿಲ್ಲ. ಮತ್ತೇನೆಂದರೆ ಉಕಾರ ರೂಪವೇ ಇರುತ್ತದೆ. ಅದನ್ನು ಈ ರೀತಿಯಾಗಿ ಚಿಂತನೆ ಮಾಡುವುದಕ್ಕೆ ಈ ಸ್ಥಾನದಲ್ಲಿ ಲಯವೆಂದು ಹೇಳುತ್ತಾರೆ. ಇದರಂತೆಯೇ ಬೇರೆ ಮಾತ್ರಗಳಲ್ಲಿಯೂ ಕೂಡ ತಿಳಿದುಕೊಳ್ಳಬೇಕು. ಮತ್ತು ಇನ್ನು 2ನೇ ಆಕಡ ಏನ್ ಹೇಳ್ತಾರ್ರಿ? ಯಾವ ಉಕಾರದಲ್ಲಿ ಅಕಾರವನ್ನು ಲಯ ಮಾಡಿರುತ್ತದೆಯೋ ಅಂತ ತೈಜಸ ರೂಪ ಉಕಾರವನ್ನು ಪ್ರಾಜ್ಞ ರೂಪ ಯಾವ ಮಕಾರವಿರುತ್ತದೆಯೋ, ಪ್ರಾಜ್ಞ ರೂಪ ಯಾವ 3ನೇದ್ದು ಅಕಾರ ಉಕಾರ ಮಕಾರ, ಅದರಲ್ಲಿ ಲಯವನ್ನು ಮಾಡಬೇಕು. ಮತ್ತು 3ನೇದ್ದು ಪ್ರಾಜ್ಞ ರೂಪ ಯಾವ ಮಕಾರವಿರುತ್ತದೆಯೋ, ಪ್ರಾಜ್ಞನು 3ನೇದ್ದು, ಅಕಾರ ಉಕಾರ ಮಾತ್ರದಲ್ಲಿ ಮಕಾರನು 3ನೇದ್ದು. ಪ್ರಾಜ್ಞ ರೂಪ ಯಾವ ಮಕಾರವಿರುತ್ತದೆಯೋ ಅದನ್ನು ತೂರ್ಯ ರೂಪವಾಗಿರುವ ಯಾವ ಓಂಕಾರದ ಪರಮಾರ್ಥ ರೂಪ ಅಮಾತ್ರ ಇರುವುದು. ಅಮಾತ್ರ ಅಂದ್ರೆ ಅದು ಬ್ರಹ್ಮ. ಅದರಲ್ಲಿ ಲಯ ಮಾಡಬೇಕು. ಯಾಕಂದರೆ ಸ್ಥೂಲದ ಉತ್ಪತ್ತಿ ಮತ್ತು ಲಯವು ಸೂಕ್ಷ್ಮದಲ್ಲಿ ಆಗುತ್ತದೆ. ಆ ಸ್ಥೂಲದ ಉತ್ಪತ್ತಿ ಮತ್ತು ಏನ್ರಿ ಲಯವು ಸೂಕ್ಷ್ಮದಲ್ಲಿ ಆಗುತ್ತದೆ. ಆದ್ದರಿಂದ 1ನೇ ಆಕಡ ವಿಶ್ವರೂಪ ಯಾವ ಅಕಾರವಿರುವುದು ಅದು ತೈಜಸ ರೂಪ ಉಕಾರದಲ್ಲಿ ಲಯವಾಗುವುದು ಸಂಭವಿಸುತ್ತದೆ. ಇನ್ನು 2ನೇದ್ದು ಸೂಕ್ಷ್ಮದ ಉತ್ಪತ್ತಿ ಮತ್ತು ಲಯವು ಕಾರಣದಲ್ಲಿ ಆಗುತ್ತದೆ. ಆ ಸೂಕ್ಷ್ಮದ ಉತ್ಪತ್ತಿ ಮತ್ತು ಲಯ ಎಲ್ಲಿ ಆಗ್ತದೆ? ಅದಕ್ಕೆ ಯಾವಾಗ ಕಾರಣದಲ್ಲಿ ಆಗುತ್ತದೆ. ಆದ್ದರಿಂದ ತೈಜಸ ರೂಪ ಯಾವ ಉಕಾರವಿರುವುದು ಅದು ಕಾರಣವಾದ ಪ್ರಾಜ್ಞ ರೂಪ ಮಕಾರದಲ್ಲಿ ಲಯವಾಗುವುದು ಸಂಭವಿಸುತ್ತದೆ. ಈ ಸ್ಥಾನದಲ್ಲಿ ವಿಶ್ವ ಮೊದಲಾದುಗಳ ತೈಜಸ ಪ್ರಾಜ್ಞ ಗ್ರಹಣದಿಂದ ಸಮಷ್ಟಿಯಾಗಲ್ಪಟ್ಟ ಯಾವ ವಿರಾಟ್ ಮೊದಲಾದಗಳಿರುತ್ತವೆಯೋ ಅವುಗಳ ಗ್ರಹಣವು ಮತ್ತು
ತಮ್ಮ ತಮ್ಮ ಯಾವ ತ್ರಿಪುಟಿಗಳಿರುತ್ತವೆಯೋ ಅವೆಲ್ಲವುಗಳ ಗ್ರಹಣವು ಇರುವುದೆಂದು ತಿಳಿಯಬೇಕು. ಇನ್ನು ಮೂರನೇದ್ದು, ಯಾವ ಪ್ರಾಜ್ಞೆ ರೂಪ ಮಕಾರದಲ್ಲಿ ಉಕಾರವನ್ನು ಲಯ ಮಾಡಿರುತ್ತದೆಯೋ ಆ ಮಕಾರವನ್ನು ತೂರ್ಯ ರೂಪವಾದ ಯಾವ ಓಂಕಾರದ ಪರಮಾರ್ಥ ರೂಪ ಅಮಾತ್ರವಿರುವುದು. ಪರಮಾರ್ಥ ರೂಪ ಅಮಾತ್ರ ಅಂದ್ರೆ ಬ್ರಹ್ಮ, ಅದರಲ್ಲಿ ಲಯವನ್ನು ಮಾಡಬೇಕು. ಯಾಕಂದರೆ ಓಂಕಾರದ ಪರಮಾರ್ಥ ಸ್ವರೂಪವು ತೂರ್ಯದೊಡನೆ ಅಭೇದವಿರುತ್ತದೆ. ಆ ತೂರ್ಯವು ಬ್ರಹ್ಮರೂಪವಿರುತ್ತದೆ. ತೂರ್ಯ ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಬ್ರಹ್ಮರೂಪವೇದ. ಮತ್ತು ಶುದ್ಧದಲ್ಲಿ ಏನಂತಾರೆ, ಶುದ್ಧದಲ್ಲಿ ಈಶ್ವರ ಪ್ರಾಜ್ಞೆಗಳೆರಡು ಕಲ್ಪಿತವಿರುತ್ತವೆ. ಶುದ್ಧ ಚೈತನ್ಯದಲ್ಲಿ ಹೆಂಗವಪ್ಪ ಅಂತ ಕೇಳಿದ್ರಿವು, ಈಶ್ವರ ಪ್ರಾಜ್ಞೆಗಳೆರಡು ಹೆಂಗವ ಕಲ್ಪಿತವಿರುತ್ತವೆ. ಈಶ್ವರನು ಕಲ್ಪಿತ, ಆ ಪ್ರಾಜ್ಞೆನು ಕಲ್ಪಿತ. ಕಲ್ಪಿತ ವಸ್ತು ಏನಾಗ್ತದಪ್ಪ ಅಂತ ಕೇಳಿದ್ರೆ ಅದು ಅಧಿಷ್ಠಾನ ಸ್ವರೂಪ ಇರ್ತದೆ. ಶುದ್ಧದಲ್ಲಿ ಈಶ್ವರ ಪ್ರಾಜ್ಞೆಗಳೆರಡು ಕಲ್ಪಿತವಿರುತ್ತವೆ. ಯಾವುದು ಯಾವುದರಲ್ಲಿ ಕಲ್ಪಿತವಿರುತ್ತದೆಯೋ ಅದು ಅದರ ಸ್ವರೂಪವೇ ಇರುತ್ತದೆ. ಹೇಳಿದ್ರು ನೋಡ್ರಿ, ಯಾವುದು ಯಾವುದರಲ್ಲಿ ಕಲ್ಪಿತವಿರುವುದೋ ಅದು ಅದರ ಸ್ವರೂಪವೇ ಇರುತ್ತದೆ. ದೃಷ್ಟಾಂತದೊಳಗೆ ತೋರಿ, ಹಗ್ಗ ಹಾವ ಹಗ್ಗದಲ್ಲಿ ಹಂಗದ ಕಲ್ಪಿತದದು. ಏನದ ಅಂತ ವಿಚಾರ ಮಾಡಿದ್ರೆ ಹಾವು ಏನಾಯ್ತ್ರಮ್ಮ, ಹಗ್ಗದ ಸ್ವರೂಪನೇ ಐತ್ರಪ್ಪ. ಅದು ಅಧಿಷ್ಠಾನ ಸ್ವರೂಪವೇ ಆಯ್ತು. ಆದ್ದರಿಂದ ಈಶ್ವರ ಸಹಿತ ಪ್ರಾಜ್ಞೆ ರೂಪ ಮಕಾರದ ಲಯವು ಸಂಭವಿಸುತ್ತದೆ. ಈ ರೀತಿಯಿಂದ ಯಾವ ಓಂಕಾರದ ಪರಮಾರ್ಥ ರೂಪ ಅಮಾತ್ರದಲ್ಲಿ ಸರ್ವದರ ಲಯ ಮಾಡಿರುತ್ತದೆಯೋ, ಅಮಾತ್ರ ಅಂದ್ರೆ ಇಲ್ಲಿ ಬ್ರಹ್ಮನೇ ತಗೋಬೇಕ್ರಿ, ಇಲ್ಲಿ ಅದರ ಲಯ ಮಾಡಿರುತ್ತದೆಯೋ ಅದುವೇ ನಾನಿರುತ್ತೇನೆ ಎಂದು. ಅದೇನು ಅಮಾತ್ರ ರೂಪದಲ್ಲ, ಅದುವೇ ನಾನಿರುತ್ತೇನೆ ಎಂದು ಏಕಾಗ್ರ ಚಿತ್ತನಾಗಿ ಚಿಂತನವನ್ನು ಮಾಡು. ಯಾವ ದೃಷ್ಟಿಯಾದ ಮಧ್ಯಮಾಧಿಕಾರಿಗೆ ಗುರುಗಳು ಏನ್ ಹೇಳಿದ್ರಿ, ಅದುವೇ ನಾನಿರುತ್ತೇನೆ. ಹ್ಯಾಂಗ್ ಮಾಡು, ಏಕಾಗ್ರ ಚಿತ್ತನಾಗಿ ಚಿಂತನವನ್ನು ಮಾಡು. ಏನದದು ಅಮಾತ್ರ ಏನದಲ್ಲ, ಅದುವೇ ನಾನಿರುತ್ತೇನೆ ಎಂದು ಏಕಾಗ್ರ ಚಿತ್ತನಾಗಿ ಚಿಂತನವನ್ನು ಮಾಡು. ಇನ್ನ ಏನ್ ಹೇಳ್ತಾರೆ, ಸ್ಥಾವರ ಜಂಗಮ ರೂಪ. ಜಂಗಮ ಅಂದ್ರೆ ಯಾರಿಗಂತಾರ್ರಿ, ಐಗೋಳಂತ ಗ್ರಹಣ ಮಾಡೋದಿಲ್ಲ ಇಲ್ಲಿ. ಸ್ಥಾವರ ಜನ್ಮೆ ಇಲ್ಲ ಜಂಗಮರಿಪ್ಪ, ಯಾರಿಗೆ ಜನ್ಮೆ ಇಲ್ಲ ಅದು ಜಂಗಮ. ಚಲನಾತ್ಮಕರಿಪ್ಪ. ಇಲ್ಲಿ ಹೇಳಿದ್ರು ನೋಡ್ರಿ ಶಾಂತು ಮಹಾರಾಜ್ರ, ಹಾ ರೀ, ಯಾವುದು ಚಲಿಸ್ತದ ಅದು ಜಂಗಮ, ಯಾವುದು ಸ್ಥಿರವಾಗಿ ಇದ್ದಲ್ಲೇ ಅದ ಅದು ಸ್ಥಾವರ. ಏನ್ರಿ, ಜಕಾರಂಚ ಜನನ ನಾಸ್ತಿ ಮಕಾರಂಚ ಮರಣ ನಾಸ್ತಿ ಅಂದ್ರ ನೋಡ್ರಪ್ಪ. ಹೌದೌದೌದ್ರಿ. ಮತ್ತೆ ಸ್ಥಾವರ ಕಳಿ ಉಂಟು ಅಂತಾರಲ್ರಪ್ಪ. ರೀ, ಸ್ಥಾವರ ಕಳಿ ಉಂಟು, ಜಂಗಮ ಕಳಿ ಇಲ್ಲ. ಜಂಗಮ ಕಳೆ ಇಲ್ಲ. ಯಾಕೆ, ಚೇತನ ಇದ್ದುದು ಚಲಿಸ್ತದ. ಸ್ಥಾವರ ಅಂದ್ರೆ ಏನ್ ಇದ್ದಲ್ಲೇ ಇರ್ತದ ಅದು ಸ್ಥಾವರ. ಗಿಡ ಆಗ್ಲಿ ಗುಡ್ಡ ಆಗ್ಲಿ ಇವೇನದಾವ ಇವು ಸ್ಥಾವರ. ಜಂಗಮ ಅಂದ್ರ ಅಚಲ ಅಂತಾರ. ಅಚಲ ರೀ, ಸ್ಥಾವರ ಅಂದ್ರೆ ಅಚಲ, ಅಚಲಿಸ್ಲಾರ್ದು.
ಹಾ ಅಚಲ, ಚಲನಾತ್ಮಕವಾದುದು ಜಂಗಮ. ತಾವರ ಜಂಗಮ ರೂಪ ಅಸಂಗ ಅದ್ವಯಿ ಅಸಂಸಾರಿ. ನೋಡ್ರಿ ಎಷ್ಟು ಅರ್ಥ ತಗೊಂಡ್ರು. ಸ್ಥಾವರ ಜಂಗಮ ರೂಪ ಅಸಂಗ, ಹ್ಮ್ ಎದರೊಡನೆ ಸಂಗಿಲ್ಲ. ಹ್ಮ್ ಯಾಕಂದ್ರೆ ಅದು ಅದ್ವಯ. ಮುಂದೆ ಪದ ಇಟ್ರು ನೋಡ್ರಿ, ಅದ್ವಯ ಒಂದೇ ಒಂದು, ಎರಡಿಲ್ಲದು. ಹ್ಮ್ ಅದ್ವಯ ಎರಡಿಲ್ಲದ್ದು. ಹ್ಮ್ ಹ್ಮ್ ನಿಜಗುಂಡ್ರಿ ಏನ್ ಹೇಳಿದ್ರಿ ಅಮ್ಮ, ಈ ಅದ್ವೈಕ ಪದ ಏನಂತಾರ್ರಿ ಅವರು? ಅಪರ ಅಣು ಪರಿಮಾಣ ಮಧ್ಯಮ ಪರಿಮಾಣಂಗೆಣಿಕೆ ಅಣು ಪರಿಮಾಣ ಮಧ್ಯಮ ಪರಿಮಾಣಗಳ ಎಣಿಕೆ ತನ್ನೊಳಗೂಡದಿರುವುದರಿಂದೇ. ಹಾ ಬರೋಬರ್ ಇದೆ. ಹ್ಞೂನ್ರಿ. ಇನ್ನು ಮುಂದೆ ವರ್ಷಬೇಕ್ರಮ್ಮ ಇದು ಅವ್ರದ್ದು. ಐತ್ರಪ್ಪರ ಅದು ಈ ಸದ್ ಬರಲ್ ನೋಡ್ರಪ್ಪರ. ಹಾ ಬರ್ತದ್ರಿ ಇಟ್ಟರೆ ಬಂದದಲ್ಲಿ ಬರ್ತದ್ರಿ ಅದು ಮುಂದೆ. ಅಣು ಪರಿಮಾಣ ಮಧ್ಯಮ ಪರಿಮಾಣಗಳ ಎಣಿಕೆ ತನ್ನೊಡಗೂಡದಿರುವುದರಿಂದೇ ಗುಣಜಾತಿ ಕರ್ಮಾದಿಗಳ ರೈತತ್ವದಿಂದೇ ಕರಣ ವಿಡಿಯದಿರುವುದರಿಂದೇ ಅದ್ವಯನವನು. ಶಬ್ಬಾಷ್ ಬತ್ ನೋಡ್ರಿ, ನಿಮ್ ಪಾದಕ್ಕೆ ನಮಸ್ಕಾರ ಅಮ್ಮ, ಬಾಳ ಚಂದ ಹೇಳಿದಿರಿ ನೋಡ್ರಿ. ಅಣು ಅಂತ ಬಾಳ ಪರಿಮಾಣ ಮಧ್ಯಮ ಪರಿಮಾಣ ಎಣಕೆ ತನ್ನೊಳಗೂಡದಿಹುದರಿಂದೇ ಗುಣ ಜಾತಿ ಕರ್ಮಾದಿ ರೈತತ್ವದಿಂದೇ ಕರಣವಿಡಿಯದುದರಿಂದ ಅದ್ವಯನಹನು ಅಂತ ಹೇಳಿದ್ರು ಅವರು. ಅದಕ್ಕ ಸ್ಥಾವರ ಜಂಗಮ ರೂಪ ಅಸಂಗ ಅದ್ವೈ ಅಸಂಸಾರಿ, ಸಂಸಾರ ಅನ್ನೋದೇ ಇಲ್ಲಲ್ಲಿ. ಅಸಂಸಾರಿ ನಿತ್ಯ ಮುಕ್ತ ನಿರ್ಭಯ ಮತ್ತು ಬ್ರಹ್ಮರೂಪವಾದ ಯಾವ ಓಂಕಾರದ ಪರಮಾರ್ಥ ಸ್ವರೂಪವಿರುವುದು, ಅದುವೇ ನಾನಿರುತ್ತೇನೆ ಎಂದು ಚಿಂತನೆ ಮಾಡುವುದರಿಂದ ಜ್ಞಾನವು ಉದಯವಾಗುತ್ತದೆ. ಆ ಚಿಂತನೆ ಮಾಡುವುದರಿಂದ ಏನಾಗ್ತದಪ್ಪ ಅಂದ್ರೆ ಜ್ಞಾನ ಉದಯ ಆಗುತ್ತದೆ. ಆದ್ದರಿಂದ ಜ್ಞಾನದ್ವಾರ ಮುಕ್ತಿ ರೂಪ ಫಲವನ್ನು ಕೊಡುವಂತ ಈ ಯಾವ ಓಂಕಾರದ ನಿರ್ಗುಣ ಉಪಾಸನೆ ಇರುವುದು, ಏನಾದರೆ ಓಂಕಾರ ನಿರ್ಗುಣ ಉಪಾಸನೆ ಇರುವುದು, ಅದು ಸರ್ವಕ್ಕಿಂತಲೂ ಉತ್ತಮವಿರುತ್ತದೆ. ಸರ್ವಕ್ಕಿಂತಲೂ ಅಂದ್ರೆ ಯಾವುದಕ್ಕಿಂತ ಸರ್ವ ಅಂದ್ರೆ ಏನ್ ತೋಳ್ತೀರಿ ಇಲ್ಲಿ? ಅಪ್ಪರ ಮುಂದಿನ ಯಾವುದು ಇಲ್ಲ ಇರಲ್ಲಪ್ಪರ. ಸರ್ವ ಅಂದ್ರೆ ಈ ಜಗತ್ತು ಎಲ್ಲ ಬ್ರಹ್ಮಾಂಡ ಬಿಡ ಏನಿಲ್ಲಿ ಚರ ಅಚರ ಎಲ್ಲ ವಸ್ತುವಿಕಿತ. ಅಂದ್ರೆ ಎಷ್ಟು ಉಪಾಸನೆಗಳದವು, ಆ ಉಪಾಸನೆಗಳಲ್ಲಿ ಇದು ಸರ್ವಶ್ರೇಷ್ಠ. ಇದು ಜ್ಞಾನಕ್ಕಿಂತ ಕರ್ಮಕಾಂಡ ಶ್ರೇಷ್ಠ ಅಲ್ಲ. ಉಪಾಸನೆ ಇವೆಲ್ಲದು. ಹ್ಞೂನ್ರಿ. ಅಂದ್ರೆ ಉಪಾಸನೆಗಳು ಒಂದೇ ತರ ಹೇಳಿಲ್ಲ, ಆ ಉಪಾಸಕರ ದೃಷ್ಟಿಯಿಂದ ಉಪಾಸನೆ ಅನೇಕ ತರ ಹೇಳ್ಯಾರ. ಆದ್ರೆ ಎಲ್ಲ ಉಪಾಸನೆಗಳಕ್ಕಿಂತಲೂ ಈ ಉಪಾಸನೆ ಸರ್ವಶ್ರೇಷ್ಠ ಏನ್ರಿ. ಇದು ಏನ್ ಹೇಳಿದ್ರಿ? ಎಲ್ಲ ಸರ್ವ ಉಪಾಸನೆಕ್ಕಿಂತ ಇದು ನಿರ್ಗುಣ ಉಪಾಸನೆ ಅಂದ್ರೆ ಇದು ಸರ್ವಶ್ರೇಷ್ಠ ಅಂದ್ರೆ. ಹೌದೌದ್ರಿ. ಇದು ಸರ್ವಕ್ಕಿಂತಲೂ ಉತ್ತಮವಿರುತ್ತದೆ. ಇನ್ನ 294ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಓಂಕಾರದ ಚಿಂತನೆ ಮಾಡುವುದರಲ್ಲಿ ಪರಮಹಂಸರಿಗೆ ಅಧಿಕಾರ. ಇದು ಎಲ್ಲರಿಗೆ ಅಧಿಕಾರ ಇಲ್ಲ. ಈ ಓಂಕಾರ ಚಿಂತನೆ ಮಾಡುವುದರಲ್ಲಿ ಪರಮಹಂಸರಿಗೆ ಅಧಿಕಾರ. ಪರಮಹಂಸರಂದ್ರ ಅವರು ಉತ್ತಮ ಅಧಿಕಾರಿಗಷ್ಟು ಉಪದೇಶ ಮಾಡುವುದು, ತಮ್ಮ ಚಿಂತನದಲ್ಲಿ ಇರುವವರಿಗೆ ಅವ್ರಿಗೇನಂತಾರಪ್ಪ ಅಂತ ಕೇಳಿದ್ರೆ ಪರಮಹಂಸರು ಅಂತ ಕರೀತಾರ್ರಿ ಅವ್ರು. ಬಹಳಷ್ಟು ತಲೆ ಹೊಡ್ಕೊಳಂಗಿಲ್ಲ ಅವ್ರು. ಉತ್ತಮ ಅಧಿಕಾರಿ ಬಂದ್ರಂದ್ರೆ ಒಂದು ಮಾತು ಎರಡು ಮಾತನ್ನ ಹೇಳಿ ತಿಳ್ಕೊಳ್ಳೋವಿದ್ದಂದ್ರ ಅವನಿಗಿಷ್ಟು ಉಪದೇಶ ಮಾಡೋದು ತಮ್ಮ ಸ್ವರೂಪ ಚಿಂತನದಲ್ಲಿ ಇರುವವರು ಪರಮಹಂಸರು ಅಂತ ಕರೀತಾರ್ರಿ ಅವ್ರಿಗೆ.
ಓಂಕಾರದ ಚಿಂತನೆ ಮಾಡುವುದರಲ್ಲಿ ಪರಮಹಂಸರಿಗೆ ಅಧಿಕಾರ. ಯಾರು ಪೂರ್ವದಲ್ಲಿ ಹೇಳಿದ ರೀತಿಯಂತೆ ಈಗ ಹೇಳ್ಕೊಂಡ್ ಬಂದ್ರು ನೋಡ್ರಿ ಇಲ್ಲಿ ಮ್ಯಾಲ. ಹ್ಞೂನ್ರಪ್ಪರ. ಯಾರು ಪೂರ್ವದಲ್ಲಿ ಹೇಳಿದ ರೀತಿಯಂತೆ ಓಂಕಾರ ಸ್ವರೂಪವನ್ನು ತಿಳಿದುಕೊಂಡಿರುವರೋ ಅವರು ಮುನಿಗಳಿರುತ್ತಾರೆ. ಹ್ಮ್. ಅವ್ರಿಗೇನಂತ ಕರೆದ್ರಪ್ಪ ಅಂದ್ರೆ ಮುನಿ ಅಂತ ಕರೆದ್ರು ನೋಡ್ರಿ ಅವ್ರು. ಹ್ಞೂನ್ರಪ್ಪರ. ಮುನಿ ಅಂದ್ರಿ ನಿರಂತರ ಅದ್ವಿತೀಯ ಮನನಶೀಲತ್ವ ಮುನಿರಪ್ಪರ. ಇನ್ನೊಂದು ಪದ ಸೇರಿಸ್ಬೇಕ್ರಿ ಅದ್ರ ಜೊತೆ. ಅರ್ಥರಪ್ಪರ ನಿರಂತರ ಅದ್ವಿತೀಯ ಅರ್ಥ ಮನನಶೀಲತ್ವ ಮುನಿರಿ. ಹಬ್ಬಾಸ್ ಬತ್ ನೋಡ್ರಿ. ಇನ್ನೊಂದು ಲಕ್ಷಣ ಅದ ನೋಡ್ರಿಮ್ಮ. ಇನ್ನೊಂದಾದ್ರಪ್ಪರ ನಿರಂತರ ಅದ್ವಿತೀಯ ಅರ್ಥ ಮನನವೇ ಮುನಿರಿ. ಇನ್ನೊಂದು ಸೇರಿಸ್ಬೇಕ್ರಿ ಸರ್ ನೀವು ಬಿ. ಯಾವ್ದ್ರಿಪ್ಪ ಹೇಳ್ರಿ. ಮನನಶೀಲತ್ವಂ. ನಿರಂತರ ಅದ್ವಿತೀಯ ಅರ್ಥ ಮನನಶೀಲತ್ವಂ ಮುನಿ. ಏನ್ರಿ ನಿರಂತರ ಅದ್ವಿತೀಯ ಅರ್ಥ ಮನನಶೀಲತ್ವಂ ಮುನಿ. ಮುನಿತ್ವಂ ಮನನಶೀಲತ್ವಂ ಇದೊಂದದ ನೋಡ್ರಿ ಶಾರ್ಟ್ ಕಟ್. ಮುನಿತ್ವಂ ಮನನಶೀಲತ್ವಂ ಮುನಿ ಅಂದ್ರ ಏನ್ರಿ ಓಂಕಾರದ ಸ್ವರೂಪವನ್ನು ತಿಳಿದುಕೊಂಡಿರುವರು ಅವರು ಮುನಿಗಳಿರುತ್ತಾರೆ. ಯಾರು ತಿಳಿದುಕೊಂಡಿಲ್ಲವೋ ಅವರು ಮುನಿಗಳಲ್ಲ. ಯಾಕಂದರೆ ಮನನ ಮಾಡುವವರಿಗೆ ಮುನಿಗಳೆನ್ನುತ್ತಾರೆ. ಅದಕ್ಕೆ ಹೇಳ ಅದು ಶಾರ್ಟ್ಕಟ್ ಏನ್ ಇಲ್ಕೊಂಡಿರ್ತದ ನೋಡ್ರಿ ಅದು. ಮನನತ್ವಂ ಮನನತ್ವಂ ಮುನಿ ಮುನಿತ್ವಂ ಮನನಶೀಲತ್ವಂ ಮುನಿತ್ವಂ ಮನನಶೀಲತ್ವಂ. ಮುನಿ ಯಾವತ್ತು ಮನನತ್ವದೊಳಗೆ ಇರ್ತಾರಂತ್ರಪ್ಪರ. ಅದೇ ಅದ್ವಿತೀಯ ಮನನದೊಳಗೆ. ಇನ್ನ ಏನ್ ಹೇಳ್ತಾರ್ರಿ, ಈ ಓಂಕಾರದ ಚಿಂತನವನ್ನು ಮನನ ರೂಪವಿರುತ್ತದೆ. ಇದು ಹೆಂಗದಪ್ಪ ಅಂದ್ರೆ ಮನನ ರೂಪದ ಇದು. ಯಾರಲ್ಲಿ ಓಂಕಾರದ ಚಿಂತನ ರೂಪ ಮನನವಿರುವುದಿಲ್ಲವೋ ಅವರು ಮುನಿಗಳಲ್ಲ. ಅಂದ್ರ ಯಾರಲ್ಲಿ ಓಂಕಾರದ ಚಿಂತನ ರೂಪ ಮನನವಿರುವುದಿಲ್ಲವೋ ಅವರು ಮುನಿಗಳಲ್ಲ. ಇದನ್ನು ಮಾಂಡವ್ಯ ಉಪನಿಷತ್ತಿನ ರೀತಿಯಂತೆ ಸಂಕ್ಷೇಪದಿಂದ ಓಂಕಾರದ ಚಿಂತನವನ್ನು ಹೇಳಿರುತ್ತದೆ. ಮತ್ತು ಕೂಡ ಎಲ್ಲಪ್ಪ ನರಸಿಂಹ ತಾಪನಿ ಮೊದಲಾದ ಉಪನಿಷತ್ತುಗಳಲ್ಲಿ ಇದರ ರೀತಿಯನ್ನು ಹೇಳಿರುತ್ತದೆ. ಈ ಓಂಕಾರದ ಚಿಂತನವು ಪರಮಹಂಸರ ಗೌಪ್ಯಧನವಿರುತ್ತದೆ. ಈ ಓಂಕಾರ ಚಿಂತನೆ ಏನದರ ಅಂದ್ರೆ ಪರಮಹಂಸರ ಗೌಪ್ಯಧನ ರೀ. ರಹಸ್ಯ ಪ್ರಕಟನಂ ಗೌಪ್ಯಧನ. ಹೆಂಗ ಗೌಪ್ಯ ಎಲ್ಲೆಲ್ಲೆಲ್ಲಾರು ಹುಗುದಿಟ್ಟಿರ್ತಾರ ನೋಡ್ರಿ. ಹಂಗ ಈ ಪರಮಹಂಸರದು ಏನದಪ್ಪ ಅಂತ ಕೇಳಿದ್ರೆ ಇದು ಗೌಪ್ಯಧನವಿರುತ್ತದೆ. ಬಹಿರ್ಮುಖ ಪುರುಷರಿಗೆ ಇದರಲ್ಲಿ ಅಧಿಕಾರವಿರುವುದಿಲ್ಲ. ಬಹಿರ್ಮುಖ ಯಾವಾಗಲೂ ಹೊರಗೆ ವ್ಯವಹಾರ ಮಾಡುವವರಿಗೆ ಇದರಲ್ಲಿ ಅಧಿಕಾರ ಇಲ್ಲ. ಅವ್ರಿಗೆ ಬಹಿರ್ಮುಖ ಪುರುಷರಿಗೆ ಇದರಲ್ಲಿ ಅಧಿಕಾರವಿರುವುದಿಲ್ಲ. ಅತ್ಯಂತ ಅಂತರ್ಮುಖರಾದವರಿಗೆ ಅಧಿಕಾರವಿರುತ್ತದೆ. ಅತ್ಯಂತ ಅಂತರ್ಮುಖ ಯಾವಾಗಲೂ ಸ್ವರೂಪ ಚಿಂತನ. ಗೃಹಸ್ಥರಿಗೆ ಇದರಲ್ಲಿ ಅಧಿಕಾರವಿರುವುದಿಲ್ಲ. ಯಾಕಂದ್ರೆ ಹೊರಗಿನ ವ್ಯವಹಾರ ಮಾಡ್ಬೇಕಾಗ್ತದವ್ರು. ಲೋಕಾಸಕ್ತಿ ಇರ್ತದಲ್ರಿ. ಲೋಕಾಸಕ್ತಿ ಇರ್ತದ್ರಿ ಅವ್ರಿಗೆ. ಇನ್ನ ಅವ್ರು ಏನೇನು ಬಿಟ್ಟಿರ್ಬೇಕಪ್ಪ ಅಂತ ಕೇಳಿದ್ರೆ ಧನ. ಯಾಕಂದ್ರೆ ಎಲ್ಲಾ ಬಿಟ್ಟಿರ್ತಾರ, ಧನ ಹಿಡ್ಕೊಂಡು ಕೂತಿರ್ತಾರ, ಅದನ್ನು ಬಿಡ್ಬೇಕು. ಧನ, ಪುತ್ರ,
ಸ್ತ್ರೀ ಸಂಘ ಮೊದಲಾದವುಗಳಿಂದ ರಹಿತವಾದ ಪರಮಹಂಸರಿಗೆ ಮಾತ್ರ ಇದರಲ್ಲಿ ಅಧಿಕಾರವಿರುತ್ತದೆ. ಮುಖ್ಯ ಏನಿಟ್ಟಾರ, ಧನ ಇಟ್ಟಾರ ನೋಡ್ರಿ. ಎಲ್ಲಾ ಬಿಟ್ಟಿರ್ತಾರ, ಮನಿ ಬಿಟ್ಟಿರ್ತಾರ, ಮಠ ಬಿಟ್ಟಿರ್ತಾರ, ಧನ ಹಿಡ್ಕೊಂಡು ಕೂತಿರ್ತಾರ. ಧನ ಮತ್ತು ಪುತ್ರ, ಸ್ತ್ರೀ ಸಂಘ ಮೊದಲಾದವುಗಳಿಂದ ರಹಿತವಾದ ಪರಮಹಂಸರಿಗೆ ಮಾತ್ರ ಇದರಲ್ಲಿ ಅಧಿಕಾರವಿರುತ್ತದೆ. ಮಾತ್ರ ಮಾತ್ರ ಪದ ಅಂದ್ರೆ ಉಳಿದವ್ರಿಗೆ ಯಾರಿಗಿಲ್ಲ. ಇನ್ನು 295ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಓಂಕಾರವನ್ನು ಧ್ಯಾನ ಮಾಡುವವರಿಗೆ ಫಲ ಏನದಪ್ಪ ಅಂದ್ರ, ಓಂಕಾರವನ್ನು ಧ್ಯಾನ ಮಾಡುವವರಿಗೆ ಫಲ ಏನದ ಅನ್ನೋದು ಹೇಳ್ತಾರ. ಒಂದೇ ಕಡ ಪೂರ್ವ ರೀತಿಯಂತೆ ಓಂಕಾರವನ್ನು ಬ್ರಹ್ಮರೂಪವೆಂದು ಧ್ಯಾನ ಮಾಡುವುದರಿಂದ ಜ್ಞಾನದ್ವಾರ ಮೋಕ್ಷ ಉಂಟಾಗುತ್ತದೆ. ಏನಾಗ್ತದ್ರಿ? ಜ್ಞಾನದ್ವಾರ. ಎರಡನೇ ಕಡ, ಆದರೆ ಯಾವ ಪುರುಷನಿಗೆ ಈ ಲೋಕದ ಭೋಗಗಳಲ್ಲಿ ಅಥವಾ ಬ್ರಹ್ಮಲೋಕದ ಭೋಗಗಳಲ್ಲಿ ಇಚ್ಛೆ ಇದ್ದು ತೀವ್ರ ವೈರಾಗ್ಯ ಇರುವುದಿಲ್ಲವೋ, ಯಾಕಂದ್ರ ಅವರಿಗೆ ಈ ಲೋಕದಲ್ಲಿ ಆಗಲಿ ಬ್ರಹ್ಮಲೋಕದ ಭೋಗಗಳಲ್ಲಿ ಇಚ್ಛೆ ಇದ್ದು ತೀವ್ರ ವೈರಾಗ್ಯವಿರುವುದಿಲ್ಲವೋ, ಅಂದ್ರೆ ವೈರಾಗ್ಯ ಎಂತದ? ಮಂದದ. ಆದ್ರೆ ಈ ಲೋಕದ ವಿಷಯದಲ್ಲಿ ಬೇಡ, ಬ್ರಹ್ಮಲೋಕದಲ್ಲಿ ಇಚ್ಛಾ ಆದವ್ರಿಗೆ. ವೈರಾಗ್ಯ ಅಂದ್ರೆ ಅದಕ್ಕಂತಾರ್ರಿಮ್ಮ ಇಹಾಮೂತ್ರ ಫಲಭೋಗ ವೈರಾಗ್ಯರ ಪರ. ಅಂದ್ರೆ ಈ ಲೋಕದ ಪರಲೋಕದ ಇಚ್ಛೆ ಇಲ್ಲದವರು, ಈಗಿಂದ ಮೋಕ್ಷ ತೀವ್ರ ಇಚ್ಛೆ ಉಳ್ಳವರೇ ವೈರಾಗ್ಯರ ಪರ. ಇದು ವಿಚಾರ ಸಾಗರದ ಲಕ್ಷಣ ಬರಂದ್ರಪ್ಪ ನನಗೆ. ವಿಚಾರ ಸಾಗರದಲ್ಲಿ ಏನ್ ಹೇಳ್ಯಾರ ಅಂದ್ರೆ, ಬ್ರಹ್ಮಲೋಕಲೋ ಭೋಗ ಜೋಚ್ಯ ಸವನ್ ಕೂತ್ಯಾಗ ವೇದಾರ್ಥ ಜ್ಞಾತ ಮುನಿ ಕಹತ ತಾಹಿ ವೈರಾಗ್ಯ ಅಂತ ವೈರಾಗ್ಯಕ್ಕೆ ಲಕ್ಷಣ ಮಾಡ್ಯಾರ ಇಲ್ಲಿ. ಈ ಲೋಕ ಆಗಲಿ ಬ್ರಹ್ಮಲೋಕದ ಭೋಗ ಇಚ್ಛಾ ಅದು ತ್ಯಾಗ. ಅದಕ್ಕೆ ವೈರಾಗ್ಯನ ಬೇಕು ಅಂತ ವೇದಾರ್ಥವನ್ನು ಬಲ್ಲಂಥ ಆ ಮುನಿಗಳು ಇದಕ್ಕೆ ವೈರಾಗ್ಯ ಅನ್ರಿ ಅಂತ ಹೇಳ್ಯಾರ ಅವರು. ಇದ್ದು ತೀವ್ರ ವೈರಾಗ್ಯವಿರುವುದಿಲ್ಲವೋ ಮತ್ತು ಹಠದಿಂದ ಇಚ್ಛೆಗಳನ್ನು ನಿಗ್ರಹಿಸಿ, ವೈರಾಗ್ಯ ಇಲ್ಲ, ಹಠದಿಂದ ಇಚ್ಛಾಗಳನ್ನು ನಿಗ್ರಹಿಸ್ಯಾರ್ರಿ. ಮಾಡ್ಬೇಕಾದ ಪ್ರಯತ್ನದಿಂದ ಮಾಡಿದ್ರಪ್ಪ. ಮತ್ತು ಧನ ಪುತ್ರಾದಿಗಳನ್ನು ತ್ಯಾಗ ಮಾಡಿ, ಅವರು ಧನಪುತ್ರಾದಿಗಳನ್ನು ಬಿಟ್ಟಾರ ಖರೆ, ಆ ಬಿಟ್ಟೇನ ಅನ್ನೋದು ಬಿಟ್ಟಿಲ್ಲ. ಮತ್ತೆ ಹ್ಞೂನ್ರಿ, ಧನಪುತ್ರಾದಿಗಳನ್ನು ತ್ಯಾಗ ಮಾಡಿ ಅವರೇ ಯತಮಾನ ವೈರಾಗ್ಯ ಏನ್ರಪ್ಪ? ಇದು ವ್ಯತಿರೇಕ ರೀ. ವ್ಯತಿರೇಕ ವೈರಾಗ್ಯ. ವ್ಯತಿರೇಕ. ಧನಪುತ್ರಾದಿಗಳನ್ನು ತ್ಯಾಗ ಮಾಡಿ ಪರಮಹಂಸ ಗುರುವಿನಿಂದ ಉಪದೇಶವನ್ನು ಹೊಂದಿ, ಅವೇನೋ ಬಿಟ್ಟಾರ ಖರೆ, ಬಿಟ್ಟೇನನ್ನೋದು ಬಿಟ್ಟಿಲ್ಲ. ಮತ್ತೇನ್ ಮಾಡ್ಯಾರ? ಪರಮಹಂಸ ಗುರುವಿನಿಂದ ಉಪದೇಶವನ್ನು ಹೊಂದಿ ಓಂಕಾರ ರೂಪ ಬ್ರಹ್ಮದ ಧ್ಯಾನ ಮಾಡುವನು. ಅವನಿಗೆ ಭೋಗದ ಇಚ್ಛೆಯು ಜ್ಞಾನದಲ್ಲಿ ಪ್ರತಿಬಂಧಕವನ್ನುಂಟು ಮಾಡುತ್ತದೆ. ಯಾಕಂದ್ರೆ ಒಳಗೆ ಇಚ್ಛಾದದು ಜ್ಞಾನ ಗುಡಂಗಿಲ್ರಿ ಅದು. ಭೋಗದ ಇಚ್ಛೆಯು ಏನಾಗ್ತದ? ಜ್ಞಾನದಲ್ಲಿ ಪ್ರತಿಬಂಧಕವನ್ನುಂಟು ಮಾಡುತ್ತದೆ. ವಿಷಯಕಾರ ಆಗಿಬಿಡ್ತದ್ರಪ್ಪ ಮನಸ್ಸು. ವಿಷಯಕಾರ ಆಗ್ತದ. ಯಾಕೆ? ಶ್ರವಣ ಕಾಲದಲ್ಲಿ ಆ ಜ್ಞಾನ ಆಗಗುಡಂಗಿಲ್ಲದು. ಆ ಇಚ್ಛಾ ಇತ್ತು ಅಂದ್ರ ಜ್ಞಾನದಲ್ಲಿ ಪ್ರತಿಬಂಧಕವನ್ನುಂಟು ಮಾಡ್ತದದು. ಅದು ಇಚ್ಛಾ ಇತ್ತಂದ್ರ ಆ ಜ್ಞಾನ ಆಗಗುಡಂಗಿಲ್ಲ.
ಪ್ರತಿಬಂಧಕವನ್ನುಂಟು ಮಾಡುತ್ತದೆ. ಪ್ರತಿಬಂಧಕ ಅಂದ್ರೆ ಏನ್ರಿ? ಪ್ರತಿಬಂಧಕ ಅಂದ್ರಪ್ಪರ ನೀವೇ ಹೇಳ್ಬೇಕ್ರಪ್ಪ. ಕಾರ್ಯವಿರೋಧ ಪ್ರತಿಬಂಧಕ. ಹಾ, ಕಾರ್ಯವಿರೋಧ ಪ್ರತಿಬಂಧ. ಕಾರ್ಯ ಏನ್ರಿ? ಇದು ಜ್ಞಾನ ಮಾಡ್ಕೊಳ್ಳೋದೇ ಕಾರ್ಯಪ್ಪ. ಇಲ್ಲಿ ವೃತ್ತಿ ರೂಪ ಜ್ಞಾನ ಹುಟ್ಟು ತರ್ತದ. ಆ ಜ್ಞಾನ ಹುಟ್ಟು ಕೊಡಂಗಿಲ್ಲ ಅದು. ಜ್ಞಾನ ಹುಟ್ಟುಗೂಡ್ಸೋದು ಅದಕ್ಕೆ ಪ್ರತಿಬಂಧಕ ಮಾಡ್ಯಾರ ನೋಡ್ರಿ. ಜ್ಞಾನ ಎರಡು ಪ್ರಕಾರ, ಒಂದು ವೃತ್ತಿ ರೂಪ ಜ್ಞಾನ, ಇನ್ನೊಂದು ಚೇತನ ರೂಪ ಜ್ಞಾನ. ಹೌದ್ರಿ. ಆ ವೃತ್ತಿ ರೂಪ ಜ್ಞಾನ ಉದಯ ಆಗ್ತಿರ್ತದ ಅಂತಃಕರಣದಲ್ಲಿ. ಆ ಉದಯ ಆಗ ಕುಡ್ಲಕ್ಕ ಅದು ಪ್ರತಿಬಂಧಕ ಮಾಡ್ಯದ ನೋಡ್ರಿ. ಏನದು? ಅದು ಪ್ರತಿಬಂಧಕ ಜ್ಞಾನ ಉದಯ ವೃತ್ತಿ ರೂಪ ಜ್ಞಾನ ಉತ್ಪತ್ತಿ ಆಗ ಗುಡ್ದಲಾಗ್ಯದ್ರಿಪ್ಪ. ಅದು ಪ್ರತಿಬಂಧಕ ಮಾಡ್ಯದ. ಭೋಗದ ಇಚ್ಛೆ ಅದ. ಭೋಗದ ಇಚ್ಛಾ ಕಾಮನ. ಇಚ್ಛೆಯು ಜ್ಞಾನದಲ್ಲಿ ಪ್ರತಿಬಂಧಕವನ್ನುಂಟು ಮಾಡುತ್ತದೆ. ಯಾವ ಜ್ಞಾನಪ್ಪ ಅಂದ್ರೆ ವೃತ್ತಿ ರೂಪ ಜ್ಞಾನಕ್ಕ. ವೃತ್ತಿ ರೂಪ ಜ್ಞಾನ ಎದಕ್ಕಂತಾರ್ರಿ? ವೃತ್ತಿ ರೂಪ ಜ್ಞಾನ ಅಂದ್ರೆ ಬ್ರಹ್ಮಾಕಾರ ವೃತ್ತಿಯಿಂದ ವೃತ್ತಿ ಅದು ಚೇತನದ. ನೀವೇ ಹೇಳ್ರಪ್ಪ, ಹೇಳಿರ್ತೀರಿ ಎಷ್ಟೋ ಸಲ ಅದು. ವೃತ್ತಿ ರೂಪ ಜ್ಞಾನ ಅಂದ್ರೆ ಏನ್ರಿ? ಕಲ್ಪಿತ ಆಶ್ರಯ ಕಲ್ಪಿತ ವಿಷಯ ಸಹಿತತ್ವಂ ವೃತ್ತಿ ರೂಪ ಜ್ಞಾನ. ಇದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ವೃತ್ತಿ ರೂಪ ಜ್ಞಾನ ರೀ ಇದು. ಹೌನ್ರಿಪ್ಪ. ನಾ ಬ್ರಹ್ಮ ಸ್ವರೂಪ ಅನ್ನೋದಿನ ವೃತ್ತಿ ನಾನ್ ಅನ್ನೋದು ಐತಲ್ರಿ ಅಪ್ಪರ? ವೃತ್ತಿ ಅದ ನೋಡ್ರಿ ಅದು. ಅದು ಎಲ್ಲಿ ಉದಯ ಆಗ್ಯದ? ಆ ಅಂತಃಕರಣದಲ್ಲಿ ಉದಯ ಆಗ್ಯದ. ಅಂತಃಕರಣ ರೀ, ಅದನ್ನು ಕಲ್ಪಿತದ. ಅಂತಃಕರಣ ಕಲ್ಪಿತದಿಲ್ರಿ ಅದು. ವೃತ್ತಿನೂ ಅಲ್ಲೇ ಅದ್ರಿ. ಅದನ್ನು ಕಲ್ಪಿತ, ಅದರಲ್ಲಿ ಆಗುವಂತ ಜ್ಞಾನನು ಕಲ್ಪಿತ. ಆ ಕಲ್ಪಿತ ಆಶ್ರಯ ಕಲ್ಪಿತ ವಿಷಯ ಸಹಿತತ್ವಂ ವೃತ್ತಿ ರೂಪ ಜ್ಞಾನ. ಇನ್ನ ಚೇತನ ರೂಪ ಜ್ಞಾನ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ಆಶ್ರಯ ವಿಷಯ ರಹಿತತ್ವಂ ಚೇತನ ರೂಪ ಜ್ಞಾನ. ಅದಕ್ಕೆ ಆಶ್ರಯನೂ ಇಲ್ಲ, ಅದಕ್ಕೆ ಅದು ಯಾವ್ದಕ್ಕೂ ವಿಷಯನೂ ಆಗುದಿಲ್ಲ ಅದು. ಅದಕ್ಕ ಇಲ್ಲಿ ಏನಾಗ್ತದ್ರಿ? ಜ್ಞಾನದಲ್ಲಿ ಪ್ರತಿಬಂಧಕವನ್ನುಂಟು ಮಾಡುತ್ತದೆ ಆ ಇಚ್ಛಾ. ಆದ್ದರಿಂದ ಜ್ಞಾನವಾಗುವುದಿಲ್ಲ. ಆದರೆ ಧ್ಯಾನ ಮಾಡುತ್ತಲೇ ಇರುವಾಗ ಶರೀರ ತ್ಯಾಗ ಮಾಡಿದ ಆನಂತರದಲ್ಲಿ ಅನ್ಯ ಶರೀರವು ಪ್ರಾಪ್ತವಾಗುತ್ತದೆ. ಜ್ಞಾನರೇ ಆಗ್ಲಿಲ್ಲ, ಏನು ಧ್ಯಾನ ಮಾಡ್ಲಕತ್ತ ನೋಡ್ರಿ ಹಂಗೆ. ಅದು ಮಾಡಿದ್ದು ಅನ್ಯ ಒಳ್ಳೆ ಉತ್ತಮ ಶರೀರ ಹೊತ್ಕೊಂಡ್ ಬರ್ತಾನ್ರಿ ಮತ್ರಿ. ಆದರೆ ಧ್ಯಾನ ಮಾಡುತ್ತಲೇ ಇರುವಾಗ ಶರೀರ ತ್ಯಾಗ ಮಾಡಿದ ಆನಂತರದಲ್ಲಿ ಶರೀರರೇ ಹೋಯ್ತು, ಜ್ಞಾನರೇ ಆಗಲಿಲ್ಲ. ಅವಾಗ ಏನಾಗ್ತದಪ್ಪ? ಧ್ಯಾನದ ಪ್ರಭಾವದಿಂದ ಅನ್ಯ ಶರೀರವು ಪ್ರಾಪ್ತಿಯಾಗುತ್ತದೆ. ಅವನಿಗೇನಾಗ್ತದ? ಅನ್ಯ ಶರೀರ ಬರ್ತದ. ಅದಕ್ಕ ಭಗವಂತ ಹೇಳಿಲ್ರಿ ಗೀತೆಯಲ್ಲಿ ಏನ್ ಹೇಳೇನ್ರಿಮ್ಮ? ಎಂ ಅಪಿ ಸ್ಮರಣ ಭಾವಂ ತ್ಯಜಂತೆ ಕಲೇವರಂ ಹೌದಿಲ್ರಿಪ್ಪ? ಇವ ಏನ್ ಭಾವ ಏನ ಐತ್ರಿ ಜ್ಞಾನಕ್ ಹೋಗ್ಬೇಕು ಅನ್ನೋದು, ಆದ್ರ ಹೋಗಾಕ್ ಪ್ರತಿಬಂಧಕ ಆಗ್ಯದ್ರಿ. ಇಚ್ಛಾ. ಅದಕ್ಕೆ ಇವನಿಗೆ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಆ ಧ್ಯಾನ ಮಾಡುತ್ತಲೇ ಇರುವಾಗ ಶರೀರ ತ್ಯಾಗ ಮಾಡಿ ಆ ನಂತರದಲ್ಲಿ ಅನ್ಯ ಶರೀರವು ಪ್ರಾಪ್ತಿಯಾಗುತ್ತದೆ. ಇವನಿಗೆ ಇನ್ನೂ ಶರೀರ ಬರ್ತದ್ರಿ ಒಂದು. ಜ್ಞಾನದ ಇಚ್ಛಾರೆ ಅದ, ಇಲ್ಲಿ ಭೋಗದ ಇಚ್ಛೆ ಸಲುವಾಗಿ ಅವನಿಗೆ ಪ್ರತಿಬಂಧಕ ಆಗ್ಯದ. ಮತ್ ಮುಂದ್ ಹೊಳ್ಳಿ ಜನ್ಮ ತೊಟ್ಟು ಬರ್ತಾನ್ರಿ. ಧ್ಯಾನ ಮಾಡ್ಲಿಗತ್ತಾನ. ಧ್ಯಾನ ಮಾಡೋದ್ರಿಂದ ಅದ ಜ್ಞಾನೇ ಆಗಬೇಕಾಗಿತ್ತು, ಆ ಜ್ಞಾನಕ್ಕೆ ಪ್ರತಿಬಂಧಕ ಮಾಡ್ತು ಇಚ್ಛಾ. ಆ ಇಚ್ಛೆಯಿಂದ ಅವನಿಗೆ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಧ್ಯಾನ ಮಾಡುತ್ತಲೇ ಇರುವಾಗ ಶರೀರ ತ್ಯಾಗ ಮಾಡಿದ ಆನಂತರದಲ್ಲಿ ಅನ್ಯ ಶರೀರವು ಪ್ರಾಪ್ತಿಯಾಗುತ್ತದೆ. ಇನ್ನೊಂದು ಶರೀರ ಬರ್ತದೆ ಅವನಿಗೆ.
ಯಾಕೆ ಹೇಳಿಲ್ರಿ ಭಗವಂತ ಶುಚೀನಾಂ ಶ್ರೀಮತಾಂ ಗೆಹೇ ಹ್ಮ್ ಯೋಗ ಭ್ರಷ್ಟೋ ಬೀಜಾಯತೆ. ಅಂದ್ರೆ ಇವ ಯಾವಾಗಲೂ ಯೋಗ ಧ್ಯಾನ ಮಾಡುವಂತ ಇದ್ದಾಳಾಗ ಶರೀರ ಒಂದು ವೇಳೆ ಕೈ ಬಿಟ್ಟು ಹೋಯ್ತಂದ್ರ ಅವನ ಗತಿ ಏನು ಪರಮಾತ್ಮ ಅಂತ ಕೇಳಿದ್ದವ ಪಾರ್ಥ. ಹ್ಞೂನ್ರಪ್ಪ. ಅವನಿಗೆ ನಾ ಏನ್ ಮಾಡ್ತೀನಪ್ಪ ಅಂತ ಕೇಳಿದ್ರೆ ಮುಂದೆ ರಿಸರ್ವೇಶನ್ ತೆಗೆದಿಡ್ತೀನಿ, ಅವನಿಗೆ ದುರ್ಗತಿ ಆಗಗೊಡಂಗಿಲ್ಲ. ಹ್ಮ್ ಅವನಿಗೆ ಶುಚಿನಾಂ ಶ್ರೀಮತಾಂಗೆ ಉತ್ತಮ ಜನ್ಮ ಬರ್ತದೆ. ಉತ್ತಮ ಪವಿತ್ರವಾದ ಶ್ರೀಮಂತರ ಕುಲದಲ್ಲಿ ಜನ್ಮ ಬೇಡ. ಒಂದು ವೇಳೆ ಮನುಷ್ಯನಲ್ಲಿ ನಿಷ್ಕಾಮನೆ ಇತ್ತು ಅಂದ್ರೆ ಜ್ಞಾನಿ ಕುಲದಲ್ಲಿ ಜನ್ಮ. ಜ್ಞಾನಿ ಹೊಟ್ಟಿಲಿ ಹುಟ್ಟ್ಯಾದಂದ್ರೆ ಜ್ಞಾನಿಗಳು ಏನ್ ಹೇಳ್ತಾರೆ, ಮೊದಲು ಹೆಂಡತಿ ಮಾಡ್ಕೋ ಸಂಸಾರ ಮಾಡಂತಾರೇನ್ರಿ ಅವ್ರು? ಇಲ್ರಪ್ಪ, ಇದೇ ಜ್ಞಾನನೇ ಹೇಳೋರಲ್ರಿ. ಶ್ರವಣಕ್ಕೆ ಹಚ್ತಾರ ಅವ್ರು. ಮೊದಲ ನಿನ್ನ ನೀನ್ ತಿಳ್ಕೋ, ಹಿಂದ್ಗಡೆ ಹೆಂಡತಿ ಮಾಡ್ಕೋರೆ ಬಿಡೋರೆ ಅಂತಾರ ಅವ್ರು ಮೊದಲು. ಆ ನಂತರದಲ್ಲಿ ಅನ್ಯ ಶರೀರವು ಪ್ರಾಪ್ತವಾಗುತ್ತದೆ. ಇದು ಈ ಲೋಕದಲ್ಲಿ ಇಚ್ಛಾ ಇಟ್ಟ ಒಂದು ಹೇಳದ್ರಿ ಇದು. ಇನ್ನ ಒಂದೇ ಕಡ ಒಂದು ವೇಳೆ ಇದು ಬ್ರಹ್ಮಲೋಕದಲ್ಲಿ ಇದ್ದ ಒಂದು ಹೇಳಿದ್ರೇನ್ರಿ? ಯಾರ್ದು ಹೇಳಿದ್ರಿ ಇದು? ಏನ್ ಹೇಳ್ತಾರೆ ನೋಡ್ರಿ. ಆದರೆ ಯಾವ ಪುರುಷನಿಗೆ ಈ ಲೋಕದ ಭೋಗಗಳಲ್ಲಿ, ಅಥವಾ ಎರಡು ಹೇಳ್ಯಾರ ಅವನಿಗೆ, ಇಹಲೋಕ ಬ್ರಹ್ಮಲೋಕ ಅಂದ್ರೆ ಬ್ರಹ್ಮಲೋಕದ ಭೋಗಗಳಲ್ಲಿ ಇಚ್ಛೆ ಇದ್ದು ತೀವ್ರ ವೈರಾಗ್ಯವಿರುವುದಿಲ್ಲವೋ ಮತ್ತು ಹಠದಿಂದ ಇಚ್ಛೆಗಳನ್ನು ನಿಗ್ರಹಿಸಿ ಧನ ಪುತ್ರಾದಿಗಳನ್ನು ತ್ಯಾಗ ಮಾಡಿ, ಅವಷ್ಟೇ ತ್ಯಾಗ ಮಾಡಿ ಅನ್ಕರೆ ಅದ್ರ ಪೂರ್ಣ ಗಂಧ ಹೋಗಿಲಿನ. ತ್ಯಾಗ ಮಾಡಿ ಪರಮಹಂಸ ಗುರುವಿನಿಂದ ಉಪದೇಶವನ್ನು ಹೊಂದಿ ಓಂಕಾರ ರೂಪ ಬ್ರಹ್ಮದ ಧ್ಯಾನವನ್ನು ಮಾಡುವನು. ಅವನಿಗೆ ಭೋಗದ ಇಚ್ಛೆಯು ಜ್ಞಾನದಲ್ಲಿ ಪ್ರತಿಬಂಧಕವನ್ನುಂಟು ಮಾಡುತ್ತದೆ. ಆದ್ದರಿಂದ ಜ್ಞಾನ ಆಗುವುದಿಲ್ಲ. ಆದರೆ ಅವನಿಗೆ ಏನಾಗ್ಲಿಲ್ರಿ, ಜ್ಞಾನ ಆಗಂಗಿಲ್ಲ. ಇಚ್ಛಾದ ಆದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಲ್ಲಿ ಹೋಗಿ ಜ್ಞಾನ ಮಾಡ್ಕೋತಾರ್ರಿ. ಆದ್ರ ಜ್ಞಾನಕ್ಕೆ ಪ್ರತಿಬಂಧಕ ಏನ್ ನೋಡ್ರಿಪ್ಪ, ಇಚ್ಛಾ ರೀ. ಆ ಹಠದಿಂದ ಇಚ್ಛೆಗಳನ್ನ ನಿಗ್ರಹಿಸಿ ಮಾಡ್ಯಾನ್ರಿ ಅವ. ಪೂರ್ಣ ಅದ್ರದ್ದು ಕಿತ್ತು ಹೋಗಿಲ್ಲ. ಅದಕ್ಕ ಏನ್ ಮಾಡ್ಯಾನ್ರಿ, ಭೋಗದ ಇಚ್ಛೆಯು ಜ್ಞಾನದಲ್ಲಿ ಪ್ರತಿಬಂಧಕವನ್ನುಂಟು ಮಾಡುತ್ತದೆ. ಆದ್ದರಿಂದ ಜ್ಞಾನವಾಗುವುದಿಲ್ಲ. ಆದರೆ ಧ್ಯಾನ ಮಾಡುತ್ತಲೇ ಇರುವಾಗ ಶರೀರ ತ್ಯಾಗ ಮಾಡಿದ ಆ ನಂತರದಲ್ಲಿ ಅನ್ಯ ಶರೀರವು ಪ್ರಾಪ್ತವಾಗುತ್ತದೆ ಅವನಿಗೆ. ಇನ್ನ ಒಂದೇ ಕಡೆ ಹೇಳ್ತಾರೆ, ಒಂದು ವೇಳೆ ಈ ಲೋಕದಲ್ಲಿ ಭೋಗಗಳ ಇಚ್ಛೆಯನ್ನು ನಿಗ್ರಹಿಸಿ, ಈ ಲೋಕದಲ್ಲಿ ಅದನ್ನ ಈ ಲೋಕದಲ್ಲಿಯ ಭೋಗಗಳ ಇಚ್ಛೆಯನ್ನು ನಿಗ್ರಹಿಸಿ ಧ್ಯಾನದಲ್ಲಿ ತತ್ಪರನಾದದ್ದಾದರೆ ಈ ಲೋಕದಲ್ಲಿ ಅತ್ಯಂತ ವಿಭೂತಿ ಉಳ್ಳ, ನೋಡ್ರಿ ಏನಂತಾರೆ, ಈ ಲೋಕದಲ್ಲಿ ಅತ್ಯಂತ ವಿಭೂತಿ ಉಳ್ಳ. ವಿಭೂತಿ ಅಂದ್ರಿ ವಿಭು ಅಂದ್ರ ಮಹಾನ್ ನೋಡ್ರಪ್ಪ. ಇದ್ರ ಮುಂದ್ ಐಶ್ವರ್ಯ ಐಶ್ವರ್ಯ ಐಶ್ವರ್ಯಮ್ಮ, ಐಶ್ವರ್ಯ. ಐಶ್ವರ್ಯ ಇಲ್ಲಿ ಈ ಲೋಕದಲ್ಲಿ ಅತ್ಯಂತ ವಿಭೂತಿ ಉಳ್ಳ ಪವಿತ್ರ ಸತ್ಸಂಗ ಕುಲದಲ್ಲಿ ಜನ್ಮವಾಗುತ್ತದೆ. ಎಲ್ಲಿ ಜನ್ಮ ಆಗ್ತದಪ್ಪ ಅಂತ ಕೇಳಿದ್ರೆ, ಇವನ ಇಚ್ಛೆಳ ನಿಗ್ರಹ ಆಗ್ಯಾವ್ರಿನ್ನು. ಒಂದು ವೇಳೆ ಈ ಲೋಕದಲ್ಲಿಯ ಭೋಗಗಳ ಇಚ್ಛೆಯನ್ನು ನಿಗ್ರಹಿಸಿ ಧ್ಯಾನದಲ್ಲಿ ತತ್ಪರನಾದದ್ದಾದರೆ, ಇಚ್ಛಾರೇ ಇಲ್ಲ ಆದ್ರೆ ಧ್ಯಾನದಲ್ಲಿ ತತ್ಪರರಾಗ್ಯಾನ. ಅದಕ್ಕ ಶರೀರ ಹೋಯ್ತು ಅಂದ್ರೆ ಇವನ ಗತಿ ಏನು ಅಂದ್ರ, ಈ ಲೋಕದಲ್ಲಿ ಅತ್ಯಂತ ವಿಭೂತಿಯುಳ್ಳ ಪವಿತ್ರ ಸತ್ಸಂಗ ಕುಲದಲ್ಲಿ ಜನ್ಮ ಆಗ್ತದೆ ಇವನಿಗೆ. ಜ್ಞಾನರೇ ಆಗಿಲ್ಲ, ಧ್ಯಾನದಲ್ಲಿ ತತ್ಪರನಾಗ್ಯಾನ. ಭೋಗದ ಇಚ್ಛಾರ ಇಲ್ರಿಪ್ಪರ, ಇಚ್ಛಾ ಇಲ್ಲ. ಒಂದು ವೇಳೆ ಈ ಲೋಕದಲ್ಲಿಯ ಭೋಗಗಳ ಇಚ್ಛೆಯನ್ನು ನಿಗ್ರಹಿಸಿ
ಧ್ಯಾನದಲ್ಲಿ ತತ್ಪರನಾದದ್ದಾದರೆ ಈ ಲೋಕದಲ್ಲಿ ಅತ್ಯಂತ ವಿಭೂತಿ ಉಳ್ಳ ಪವಿತ್ರ ಸತ್ಸಂಗ ಕುಲದಲ್ಲಿ ಜನ್ಮವಾಗುತ್ತದೆ. ಆ ಸ್ವಲ್ಪ ಅರ್ಕಳಿ ಅದಲ್ರಿಪ್ಪ, ಅದು ಬ್ರಹ್ಮ ಜ್ಞಾನ ಪೂರ್ತಿ ಆಗಿಲ್ಲಲ್ರಿ. ಆಗಿಲ್ಲ ಆಗ್ಲಾರ್ದಕ್ಕ ಏನಾಯ್ತಪ್ಪ ಅಂತ ಕೇಳಿದ್ರ, ಈ ಲೋಕದಲ್ಲಿ ಅತ್ಯಂತ ವಿಭೂತಿ ಉಳ್ಳ ಅಂದ್ರೆ ಪವಿತ್ರ ಸತ್ಸಂಗ ಕುಲದಲ್ಲಿ ಜನ್ಮವಾಗುತ್ತದೆ. ಅಲ್ಲಿ ಲೋಕದಲ್ಲಿ ಜನಿಸಿದ್ರು ಅಗ್ದಿ ಉತ್ತಮರಾಗಿ ಶ್ರೇಷ್ಠರೊಳಗ ಶ್ರೇಷ್ಠ ಅನ್ಸ್ಬೇಕು. ಹ್ಞೂನ್ರಿಪ್ಪ. ಮತ್ತಿದೇ ಮಾರ್ಗಕ್ಕೆ ಹಸ್ತನತ್ತರವ. ಹ್ಞೂನ್ರಿಪ್ಪ. ಅದು ನಿಂತದ್ದು ಎಲ್ಲಿಗೆ ನಿಂತಾರ ಅಲ್ಲಿ ಬರಬೇಕಲ್ರಿ ಪೂರ್ತಿ. ಕದೆ ಮುಂಬೆ ಹಿಡ್ತಾನ ನೋಡ್ರಿ. ಹ್ಮ್. ಪವಿತ್ರ ಸತ್ಸಂಗ ಕುಲದಲ್ಲಿ ಜನ್ಮವಾಗುತ್ತದೆ. ಅಲ್ಲಿ ಪೂರ್ವ ಜನ್ಮದ ಕಾಮನಾನುಸಾರವಾಗಿ ಸಕಲ ಭೋಗಗಳು ಪ್ರಾಪ್ತವಾಗುತ್ತವೆ ಅವನಿಗೆ. ಏನಂತಾರ್ರಿ? ಪವಿತ್ರ ಸತ್ಸಂಗ ಕುಲದಲ್ಲಿ ಜನ್ಮವಾಗುತ್ತದೆ. ಮತ್ತ ಅಲ್ಲಿ ಪೂರ್ವ ಜನ್ಮದ ಕಾಮನಾನುಸಾರವಾಗಿ ಏನ್ ಧ್ಯಾನ ಮಾಡ್ಕೋಬೇಕು ಅನ್ನೋದು ಇಚ್ಛಾ ಕಾಮನ ಇರ್ತದಲ್ರಿ ಅವ್ರಿಗೆ. ಅದು ಆ ಕಾಮನಾನು ಇರ್ತದ. ಆಯ್ತಾ, ಇಲ್ಲಿ ಏನಂತಾರ ನೋಡ್ರಿ, ಪೂರ್ವ ಜನ್ಮದ ಕಾಮನಾನುಸಾರವಾಗಿ ಸಕಲ ಭೋಗಗಳು ಪ್ರಾಪ್ತವಾಗುತ್ತವೆ. ಅಲ್ಲಿ ಅವು ಸಕಲ ಭೋಗಗಳು ಏನಾಗ್ತಾವ? ಪ್ರಾಪ್ತ ಆಗ್ತಾವ. ಮತ್ತು ಪೂರ್ವ ಜನ್ಮದ ಧ್ಯಾನದ ಸಂಸ್ಕಾರಗಳಿಂದ ಪುನಃ ವಿಚಾರದಲ್ಲಿ ಆಗಲಿ ಅಥವಾ ಧ್ಯಾನದಲ್ಲಿ ಆಗಲಿ ಪ್ರವೃತ್ತಿ ಆಗುತ್ತದೆ. ವಿಚಾರ ಅಂದ್ರೆ ಜ್ಞಾನ ತಗೊಳ್ಬೇಕ್ರಿ ಇಲ್ಲಿ. ಪ್ರವೃತ್ತಿ ಆಗುತ್ತದೆ. ಆ ಕಾರಣದಿಂದ ಜ್ಞಾನ ಉಂಟಾಗಿ ಮೋಕ್ಷವಾಗುತ್ತದೆ. ಅಂದ್ರೆ ಅಲ್ಲಿ ಭೋಗಗಳನ್ನು ಸಟ್ಟಾಗ್ತಾವ್ರಿ ಅವನಿಗೆ. ಭೋಗಗಳನ್ನು ಸಟ್ಟಾಗಿ ಮತ್ತೇನಾಗ್ತದಪ್ಪ ಅಂತ ಕೇಳಿದ್ರ, ಅವನಿಗೆ ಪುನಃ ಪೂರ್ವ ಜನ್ಮದ ಧ್ಯಾನದ ಸಂಸ್ಕಾರಗಳಿಂದ ಪುನಃ ವಿಚಾರದಲ್ಲಿ ಆಗಲಿ ಅಥವಾ ಧ್ಯಾನದಲ್ಲಿ ಆಗಲಿ ಪ್ರವೃತ್ತಿ ಆಗುತ್ತದೆ. ಆ ಕಾರಣದಿಂದ ಜ್ಞಾನ ಉಂಟಾಗಿ ಮೋಕ್ಷವಾಗ್ತದ. ಮುಂದೆ ಜನ್ಮ ಇಲ್ಲ ಅವನಿಗೆ. ಈ ಸಲ ಬಯಸದೇ ಇದ್ರೂ ಅವೆಲ್ಲ ಹಿಂದಿನ ಪೂರ್ವ ಕಾಮನೆಯಿಂದ ಬಂದ್ಬಿಡ್ತಾವ ನೋಡ್ರಪ್ಪ. ಬಯಸಲಿಲ್ಲ ಅಂದ್ರೂ ಬಂದ್ಬಿಡ್ತಾವ್ರಿ ಅವು. ಅವು ಈ ಜನ್ಮದಲ್ಲಿ ಅವೆಲ್ಲ ಬಂದು ಫಲ ಕೊಡ್ತಾವು. ಒಂದು ವೇಳೆ ಈ ಲೋಕದಲ್ಲಿ ಭೋಗಗಳ ಇಚ್ಛೆಯನ್ನು ನಿಗ್ರಹಿಸಿ, ಆ ಇಚ್ಛಾ ನಿಗ್ರಹಿಸೇನ ಧ್ಯಾನದಲ್ಲಿ ತತ್ಪರನಾದದ್ದಾದರೆ ಈ ಲೋಕದಲ್ಲಿ ಅತ್ಯಂತ ವಿಭೂತಿ ಉಳ್ಳ ಪವಿತ್ರ ಸತ್ಸಂಗ ಕುಲದಲ್ಲಿ ಜನ್ಮವಾಗುತ್ತದೆ. ಅಲ್ಲಿ ಪೂರ್ವ ಜನ್ಮದ ಕಾಮನಾನುಸಾರವಾಗಿ, ಹಿಂದಿನ ಜನ್ಮದ ಕಾಮನ ಈಗರೇ ಇಲ್ಲದು. ಆ ಹಿಂದಿನ ಜನ್ಮದ ಕಾಮನಾದಿಂದ ಅದೇನಾಗ್ತದೆ? ಸಕಲ ಭೋಗಗಳು ಪ್ರಾಪ್ತವಾಗುತ್ತವೆ. ಸಕಲ ಭೋಗಗಳಲ್ಲಿ ಪ್ರಾಪ್ತ ಆಗ್ತವೆ. ಯಾರಿಗ್? ಜನಕರಾಜಿಗೆ ಆಯ್ತಿಲ್ರಿ? ಎಲ್ಲಾ ರಾಜಕೀಯ ವೈಭವನೂ ಇತ್ತು, ಜ್ಞಾನನೂ ಇತ್ತು, ಎಲ್ಲಾ ಇತ್ತು ನೋಡ್ರಪ್ಪ. ಕಲ್ಯ ಆಯ್ತು ನೋಡ್ರಿ. ಏನಾಯ್ತು? ಸಕಲ ಭೋಗಗಳು ಪ್ರಾಪ್ತವಾಗುತ್ತವೆ ಮತ್ತು ಪೂರ್ವ ಜನ್ಮದ ಧ್ಯಾನದ ಸಂಸ್ಕಾರಗಳಿಂದ ಪುನಃ ವಿಚಾರದಲ್ಲಿ ಆಗಲಿ ಅಥವಾ ಧ್ಯಾನದಲ್ಲಿ ಆಗಲಿ ಪ್ರವೃತ್ತಿ ಆಗುತ್ತದೆ. ಈ ಸಲ ಏನು ಪ್ರಯತ್ನನೇ ಬೇಡ್ರಪ್ಪ. ಈ ಸಲ ಏನ್ ಪ್ರಯತ್ನ ಇಲ್ರಪ್ಪರ. ಹಿಂದಿನ ವಾಸನ ಹಂಗದಲ್ರಿ, ಹಿಡ್ಕೊಂಡೆ ಬಂದಿರ್ತಾರ್ರಿ ಅವ್ರು. ಅದು ಇರ್ತದ, ಪ್ರಾರಬ್ಧ ಅದು. ಆ ಕಾರಣದಿಂದ ಜ್ಞಾನ ಉಂಟಾಗಿ ಮೋಕ್ಷವಾಗುತ್ತದೆ. ಅವನಿಗೆ ಎಲ್ಲಾ ವಿಭೂತಿಗಳು ಭೋಗಗಳು ಸಿಗ್ತಾವ. ಆದ್ರೆ ಮತ್ತ ಅವನಿಗೆ ವಿಚಾರದಲ್ಲಿ ಆಗಲಿ ಆದ್ರೆ ಧ್ಯಾನದಲ್ಲಿ ಆಗಲಿ ಪ್ರವೃತ್ತಿ ಆಗುತ್ತದೆ. ಆ ಕಾರಣದಿಂದ ಜ್ಞಾನ ಉಂಟಾಗಿ ಮೋಕ್ಷವಾಗುತ್ತದೆ. ಭೋಗ ಮೋಕ್ಷಗಳು ಎರಡು ಸಿದ್ಧ ನೋಡ್ರಪ್ಪ. ಎರಡು ಸಿದ್ಧ. ಇನ್ನ 296ರಲ್ಲಿ ಏನ್ ಹೇಳ್ತಾರೆ? ಎರಡನೇದ್ದು, ಒಂದು ವೇಳೆ
ಬ್ರಹ್ಮಲೋಕದ ಭೋಗಗಳ ಇಚ್ಛೆಯನ್ನು ನಿಗ್ರಹಿಸಿ ಓಂಕಾರ ರೂಪ ಬ್ರಹ್ಮದ ಧ್ಯಾನದಲ್ಲಿ ತತ್ಪರನಾದದ್ದಾದರೆ ಶರೀರದ ತ್ಯಾಗದ ಆನಂತರದಲ್ಲಿ ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ನೋಡ್ರಿ ಏನ್ ಹೇಳ್ತಾರ, ಇದು 296ರಲ್ಲಿ ಎರಡನೇ ರೀತಿ ಹೇಳ್ತಾರೆ. ಏನು, ಒಂದು ವೇಳೆ ಬ್ರಹ್ಮಲೋಕದ ಭೋಗಗಳ ಇಚ್ಛೆಯನ್ನು ನಿಗ್ರಹಿಸಿ ಅಂದ್ರೆ ಅದನ್ನು ಬಿಟ್ಟು ಓಂಕಾರ ರೂಪ ಬ್ರಹ್ಮದ ಧ್ಯಾನದಲ್ಲಿ ತತ್ಪರನಾದದ್ದಾದರೆ ನಿರಂತರ ಅದರೊಳಗೆ ಇದ್ನಂದರಿ ಶರೀರದ ತ್ಯಾಗದ ಆನಂತರದಲ್ಲಿ ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಇಚ್ಛೆ ಏನೂ ಇಲ್ಲ. ನಿಗ್ರಹಿಸಿ ಓಂಕಾರ ರೂಪ ಬ್ರಹ್ಮದ ಧ್ಯಾನದಲ್ಲಿ ತತ್ಪರನಾದದ್ದಾದರೆ ಶರೀರದ ತ್ಯಾಗದ ಆನಂತರದಲ್ಲಿ ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಯಾಕೆ ಹಿಂದಿತ್ತದ ಇಚ್ಛೆ ಇಟ್ಕೊಂಡು ಮಾಡಿದ್ದವ, ಈಗರೇ ಇಲ್ಲ, ನಿಗ್ರಹ ಮಾಡ್ಯಾನ ಅದಕ್ಕೆ. ಓಂಕಾರ ರೂಪ ಬ್ರಹ್ಮದ ಧ್ಯಾನದಲ್ಲಿ ತತ್ಪರನಾದದ್ದಾದರೆ ಶರೀರ ತ್ಯಾಗದ ಆನಂತರದಲ್ಲಿ ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಆ ಪೂರ್ವ ಜನ್ಮದಲ್ಲಿ ಕಾಮನ ಇತ್ರಿ ಅದು. ಅಲ್ಲಿ ಮನುಷ್ಯರಿಗೂ ಪಿತೃಗಳಿಗೂ ದೇವತೆಗಳಿಗೂ ದುರ್ಲಭವಾದ ಯಾವ ಸ್ವತಂತ್ರತೆ ಏನ್ರಿ ಸ್ವತಂತ್ರತವಿರುವುದೋ ಅದರ ಆನಂದವನ್ನು ಏನಂದ್ರೆ ಇಲ್ಲಿ ಸ್ವತಂತ್ರತೆ ನಾವು ತಪ್ಪು ಓದ್ದೇವೇನು, ಸ್ವತಂತ್ರತ್ವವಿರುವುದು ಅದರ ಆನಂದವನ್ನು ಭೋಗಿಸುತ್ತಾನೆ. ಎಷ್ಟು ಹಿರಣ್ಯ ಗರ್ಭದ ಐಶ್ವರ್ಯ ಅಂದ್ರೆ ವಿಭೂತಿಗಳಿರುತ್ತವೆಯೋ, ಅವೆಲ್ಲ ವಿಭೂತಿಗಳಂದ್ರೇನು, ಆ ಎಲ್ಲ ಸತ್ಯ ಸಂಕಲ್ಪ ಮೊದಲಾದ ಅಂದ್ರ ಅವ ಏನು ಸಂಕಲ್ಪ ಮಾಡ್ತಾನ ಅದು ಬಂದ್ ಸಟ್ಟಾಗಿ ನಿಂತು ಬಿಡುದ್ರಿ. ಇಲ್ಲಿ ಹಿರಣ್ಯ ಗರ್ಭದಂದ್ರ ಸೂಕ್ಷ್ಮದ ಹಿಂದ್ ಕಾಮನೆ ಇರ್ತಾವಲ್ರಪ್ಪ, ಸೂಕ್ಷ್ಮ ಉಳ್ದಿರ್ತಾವ್ರಪ್ಪ ಅವು. ಹಿರಣ್ಯ ಗರ್ಭ ಅಂದ್ರೆ ಸಮಷ್ಟಿ ಆ ಸೂಕ್ಷ್ಮ ಶರೀರ ನೋಡ್ರಿ ಅದು. ಎಷ್ಟು ಹಿರಣ್ಯ ಗರ್ಭದ ಐಶ್ವರ್ಯ ಅಂದ್ರೆ ವಿಭೂತಿಗಳಿರುತ್ತವೆಯೋ ಆ ಎಲ್ಲ ಸತ್ಯ ಸಂಕಲ್ಪ ಮೊದಲಾದ ವಿಭೂತಿಗಳು ಅವನಿಗೆ ಪ್ರಾಪ್ತವಾಗುತ್ತವೆ. ಅಲ್ಲಿ ಏನೇನು ಆ ಈಶ್ವರ ಸಮಾನವಾದಂತಹದ್ದೇನೆಲ್ಲ ಪ್ರಾಪ್ತ ಆಗ್ತದ್ರಿ ಅವನಿಗೆ. ಆದ್ರ ಮೂರನ್ನು ಬಿಟ್ರ್ಯಾ ಮತ್ತ ಮೂರ್ ಯಾವ ಬಿಟ್ರಿ? ಇಹಲೋಕ ಬ್ರಹ್ಮಲೋಕ ಇವೆಲ್ಲ ಇಚ್ಛಾ ಬಿಡ್ಬೇಕಲ್ಲ. ಉತ್ಪತ್ತಿ ಸ್ಥಿತಿ ಲಯ, ಸೃಷ್ಟಿ ಉತ್ಪತ್ತಿ ಸ್ಥಿತಿ ಲಯ, ಈ ಮೂರನ್ನು ಬಿಟ್ಟು ಎಲ್ಲಾ ಈಶ್ವರ ಸಮಾನ ಭೋಗಗಳನ್ನು ಭೋಗಿಸ್ತಾನ ನಾವು. ಎಲ್ಲ ಸತ್ಯ ಸಂಕಲ್ಪ ಮೊದಲಾದ ವಿಭೂತಿಗಳು ಇವನಿಗೆ ಪ್ರಾಪ್ತವಾಗುತ್ತವೆ. ಇನ್ನ 297ರಲ್ಲಿ ಏನ್ ಹೇಳ್ತಾರೆ, ಬ್ರಹ್ಮಲೋಕದ ಮಾರ್ಗದ ಕ್ರಮವು, ಬ್ರಹ್ಮಲೋಕಕ್ಕೆ ಹ್ಯಾಂಗ ಹೋಗ್ಬೇಕು ಅನ್ನೋದು ಮಾರ್ಗ ಬೇಕಲ್ರಿ. ಅದು ಮಾರ್ಗ ಗೊತ್ತಿದ್ರ ಆ ಊರಿಗೆ ಹೋಗ್ತಾನವ. ಬ್ರಹ್ಮಲೋಕದ ಮಾರ್ಗದ ಕ್ರಮವು, ಯಾವ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗಬೇಕಾಗುತ್ತದೆಯೋ ಆ ಮಾರ್ಗದ ಕ್ರಮವು ಈ ರೀತಿಯಾಗಿರುತ್ತದೆ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಆ ಮಾರ್ಗದ ಕ್ರಮವು ಅನ್ನೋದ್ರ ಮ್ಯಾಗ ಎಷ್ಟಪ್ಪ ಅಂದ್ರೆ 334. ಈ ಮಾರ್ಗದ ಕ್ರಮವನ್ನು ಯಜುರ್ವೇದದ ಈಶಾವಾಶೋಪನಿಷತ್ತಿನ ಅಂತ್ಯದಲ್ಲಿಯೂ ಮತ್ತು ಛಾಂದೋಗ್ಯ ಉಪನಿಷತ್ತಿನಲ್ಲಿಯೇ ಅಲ್ರಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿಯೂ ಬರೆದಿರುತ್ತದೆ, ಅಲ್ಲಿ ನೋಡ್ಕೋರಿ.
ಈ ಮಾರ್ಗದ ಕ್ರಮವನ್ನು ಎಲ್ಲಪ್ಪ ಅಂದ್ರೆ ಯಜುರ್ವೇದದ ಈಶಾವಾಸ್ಯೋಪನಿಷತ್ತಿನ ಅಂತ್ಯದಲ್ಲಿಯೂ ಮತ್ತು ಛಾಂದೋಗ್ಯ ಉಪನಿಷತ್ತಿನಲ್ಲಿಯೂ ಬರೆದಿರುತ್ತದೆ, ಅಲ್ಲಿ ನೋಡ್ಕೊರಿ. ಎಲ್ಲಿ ಬಂದಿತ್ತು ಇದು? ಅಂದ್ರೆ ಇಲ್ಲಿ ಸಂಕ್ಷಿಪ್ತ ಆಗಿ ಹೇಳಿವಿ, ಅಲ್ಲಿ ಮತ್ತ ಪೂರ್ಣ ಆದ ನೋಡಂತ ಹೇಳಿದ್ರಪ್ಪ. ಹಾ, ಕ್ರಮವು ಈ ಪ್ರಕಾರ ಈ ರೀತಿಯಾಗಿರುತ್ತದೆ. ನಾವು ಸಂಕ್ಷಿಪ್ತ ಬರೆದಿದ್ದೆವು, ಆ ರೀತಿ ಹಂಗದನ್ನೋದು ಹೇಳ್ತಾರೆ ನೋಡ್ರಿ. ಯಾವ ಪುರುಷನು ಬ್ರಹ್ಮದ ಉಪಾಸನೆಯಲ್ಲಿ ಏನ್ರೆ ತತ್ಪರ ನಿರುತ್ತಾನೆಯೋ ಅವನ ಮರಣ ಸಮಯದಲ್ಲಿ ಇಂದ್ರಿಯ ಅಂತಃಕರಣಗಳೆಲ್ಲವೂ ಯದ್ಯಪಿ ಅಂತಂದ್ರೆ ಏನಂತಾನ, ಮೂರ್ಛಿತವೇ ಇರುತ್ತವೆ. ಅವೆಲ್ಲ ಅವಕ್ಕೇನು ಜ್ಞಾನ ಅದನು? ಇಂದ್ರಿಗಾಗ್ಲಿ ಅಂತಃಕರಣಕ್ಕಾಗ್ಲಿ ಜ್ಞಾನ ಇಲ್ಲ ಅವಕ್ಕ. ಅವ ಹೆಂಗ ಹೋಗ್ತಾನ ಅಂತಂದ್ರೆ ಅವ ಏನಂತಾರ ನೋಡ್ರಿ, ಯಾವ ಮಾರ್ಗದಿಂದ ಲೋಕಕ್ಕೆ ಹೋಗಬೇಕಾಗುತ್ತದೆಯೋ ಆ ಮಾರ್ಗದ ಕ್ರಮವು ಈ ರೀತಿಯಾಗಿರುತ್ತದೆ. ಯಾವ ಪುರುಷನು ಬ್ರಹ್ಮದ ಉಪಾಸನೆಯಲ್ಲಿ ತತ್ಪರನಿರುತ್ತಾನೆಯೋ ಅವನ ಮರಣ ಸಮಯದಲ್ಲಿ ಇಂದ್ರಿಯ ಅಂತಃಕರಣಗಳೆಲ್ಲವೂ ಯದ್ಯಪ್ಯಂತನ ಮೂರ್ಛಿತವೇ ಇರುತ್ತವೆ. ಅವಕ್ಕೆ ಜ್ಞಾನ ಇಲ್ಲ. ಆ ಮರಣ ಸಮಯದಲ್ಲಿ ಜ್ಞಾನ ಇಲ್ಲ ಅವಕ್ಕ, ಅಂತಃಕರಣಕ್ಕೂ ಜ್ಞಾನ ಇಲ್ಲ, ಇಂದ್ರಿಯಗಳಿಗೂ ಜ್ಞಾನ ಇಲ್ಲ. ಎಲ್ಲ ಚಲನ ಕ್ರಿಯೆ ನಡೆದಿರ್ದಲ್ಲಲ್ರಪ್ಪ, ನಡೆದಿರಂಗಿಲ್ಲ, ಮೂರ್ಛಿತವೇ ಇರುತ್ತವೆ. ಅವು ಎಲ್ಲಿಯೂ ಹೋಗುವುದಿಲ್ಲ. ಎಲ್ಲಿಯೂ ಹೋಗುವುದರಲ್ಲಿ ಸಮರ್ಥವಿರುವುದಿಲ್ಲವು. ಯಾಕಂದ್ರೆ ಎಲ್ಲಿಗಾರ ಹೋಗ್ಬೇಕಾದ್ರೆ ಜ್ಞಾನ ಬೇಕಲ್ರಿ. ಇಂದ್ರಿಗೂ ಜ್ಞಾನ ಇಲ್ಲ, ಅಂತಃಕರಣಕ್ಕೂ ಜ್ಞಾನ ಇಲ್ಲ, ಅವ ಹೆಂಗ್ ಹೋದ ಅಂತ ನೀವ. ಆದರೆ ಆ ಯಾವ ಲಿಂಗ ಶರೀರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಯಮನ ದೂತರು ಮಾತ್ರ ಅವನ ಸಮೀಪ ಬರುವುದೇ ಇಲ್ಲ. ಯಮದೂತರೇ ಬಂದು ಒಯ್ದಾರೆ ಅಂದ್ರ ಯಮದೂತರ ಅಲ್ಲಿ ಬರ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಯಾಕಂದ್ರೆ ಯೋಗಾದಿಗಳು ಮಾಡ್ಕೊತ್ ಬಂದು ಪುಣ್ಯಾತ್ಮನ ಸನಿ ಆ ಯಮ ಭಟ್ರು ಬರ್ಲಕ್ಕ ಅವಕಾಶವೇ ಇಲ್ಲ. ಯಾಕಂದ್ರ ಹಿಂದ ಆಜ್ಞೆ ಮಾಡಿಬಿಟ್ಟನ ಅವನಿಗೆ ಪರಮಾತ್ಮ. ಶಿವಧ್ಯಾನದಲ್ಲಿ ತಲ್ಲೀನದವ್ರನ್ನ ಯಾರು ಸನಿಕ್ ಬರ್ಬಾರ್ದಂತ ಹೇಳನಲ್ರಿಪ್ಪ. ಎಲ್ಲಿ ಹೇಳೇನ್ರಿಮ್ಮ? ಅವ್ರು ಮಾರ್ಕಂಡೆ ಸಂವಾರ ಮಾಡೋವಾಗ ಹೇಳ್ಯಾರಪ್ಪರ, ಮಾರ್ಕಂಡೆಗ ಯಮದೂತರು ಬಂದಾಗ ಯಾರು ಶಿವಧ್ಯಾನದಲ್ಲಿ ತತ್ಪರರಾಗಿರ್ತಾರ ಅವ್ರ ಸಮೀಪ ನೀವು ಬರಬಾರ್ದಂತ ಹೇಳ್ಯಾರ. ಬರಬಾರದು ಅಂತ ಆಜ್ಞೆ ಮಾಡ್ಯಾನ ಪರಮಾತ್ಮ ಅವನಿಗೆ. ಅವ್ರಂತೂ ಇಲ್ಲಿ ಬರಂಗಿಲ್ಲ. ಇವಾರೇ ಹೋಗ್ತಾನೇನಂದ್ರ ಇವನ್ ಇಂದ್ರಿಯ ಅಂತಃಕರಣಕ್ಕಂತೂ ಜ್ಞಾನ ಇಲ್ಲ. ಒಳ್ಳೆ ಯಮದೂತರೇ ಬಂದು ಅವರು ಒಯ್ತಾರಂದ್ರ ಅವ್ರಂತೂ ಇವ ಪುಣ್ಯಾತ್ಮದನ, ಇವನು ಸನಿ ಬರಂಗಿಲ್ಲ. ಅವರು ಅವ ಹ್ಯಾಂಗ್ ವಾದ ಅಂತ ಇವ ಶಂಕ ಮಾಡ್ಯಾನ್ರಿ ಇಲ್ಲಿ. ಲಿಂಗ ಶರೀರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಯಮನ ದೂತರು ಮಾತ್ರ ಅವನ ಸಮೀಪ ಬರುವುದೇ ಇಲ್ಲ. ಮತ್ತೇನೆಂದರೆ ಅದಕ್ಕೆ ಒಂದೇ ಆಕಡದೊಳ್ತಾರೆ, ಅಗ್ನಿ ಅಭಿಮಾನಿ ದೇವತೆಯು ಮರಣ ಸಮೀಪದಲ್ಲಿ ಅವನನ್ನು ಶರೀರದಿಂದ ಹೊರಗೆ ತೆಗೆದು ತನ್ನ ಲೋಕಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಯಾರು ಬಂದ್ರಪ್ಪ ಅಂದ್ರ ಅಗ್ನಿ ಅಭಿಮಾನಿ ದೇವತೆ ಹೋಯ್ತಾನ. ಇವರು ನಚಿಕೇತ ಹಂಗೆ ಹೋದ್ನಲ್ರಪ್ಪರ. ಹೌನ್ರಿ, ಅಗ್ನಿ ಸ್ವರೂಪದಿಂದನೇ ವೈಶ್ವಾನರ ರೂಪಾಗಿ ಹೋದ್ನಲ್ರಪ್ಪ. ಯಮದೂತರ ಯಮಲೋಕಕ್ಕೆ ಹೋಗ್ಯನ್ರಿ ಅವ. ಯಮಲೋಕಕ್ಕೆ ಹೋಗ್ಯಾನ. ಹ್ಞೂನ್ರಿ. ಯಮದ ಬಲ್ಲಿ ಉಪದೇಶ ಪಡಿಲಿಕ್ಕೆ ಹೋಗ್ಯಾನ, ಯಮಧರ್ಮನ ಬಲ್ಲಿ. ಯಾರು ಹ್ಯಾಂಗ್ ವಾದ ಅಂತವ ಕೇಳದಲ್ರಿ. ಯಾಕಂದ್ರ ತನ್ನ ಸ್ವಂತ ಇಂದ್ರಿಯಗಳಿಗೆ ಅಂತಃಕರಣಕ್ಕ ಜ್ಞಾನ ಇಲ್ಲ, ಮೂರ್ಛಿತಗ್ಯವ, ಸ್ವಂತನೂ ಹೋಗ್ಲಿಲ್ಲ. ಮತ್ತೆ ಯಮದೂತರ ಕರ್ಕೊಂಡು ಹೋಗ್ತಾರೆ ಅಂದ್ರ ಯಮದೂತರಂತೂ ಅವ ಪುಣ್ಯಾತ್ಮದನ, ಅವನು ಸನಿ ಬರಂಗಿಲ್ಲ. ಹ್ಯಾಂಗ್ ವಾದ ಅಂತ ಕೇಳಿದ್ರೆ ಈಗ ಹೇಳ್ತಾರ್ರಿ ಅವ್ರು ಒಂದೇ ಕಡ,
ಅಗ್ನಿ ಅಭಿಮಾನಿ ದೇವತೆಯು ಮರಣ ಸಮಯದಲ್ಲಿ ಅವನನ್ನು ಶರೀರದಿಂದ ಹೊರಗೆ ತೆಗೆದು ತನ್ನ ಲೋಕಕ್ಕೆ ತೆಗೆದುಕೊಂಡು ಹೋಗುವನು. ಯಾರು? ಅಗ್ನಿ ಅಭಿಮಾನಿ ದೇವತಾ ಕರ್ಕೊಂಡು ಹೋಗ್ತಾನ ಅಂತ ಹೇಳಿದ್ರಿ. ಇನ್ನು ಮುಂದೆ ಮತ್ತೆ ಯಾರ್ಯಾರು ಹೋಯ್ತಾರ ಅನ್ನೋದು ನಾಳಿನ ದಿವಸ ಮತ್ತೆ ವಿಚಾರ ಮಾಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.